ನಿನ್ನ ಲೀಲೆ. ಇಷ್ಟೊಂದು ಕಡುಬಡತನದಲ್ಲಿ ಬಾಳಿ ಬದುಕುತ್ತಿರುವ ನಮಗೆ ಎಷ್ಟೊಂದು ತೊಂದರೆಗಳು ಬರುತ್ತಿವೆ ತಾಯಿ. ಮೊದಲೇ ನನ್ನ ಹೆಂಡತಿಯ ಆಸ್ಪತ್ರೆಯ ಖರ್ಚಿಗೆ ಒಂದು 2 ಲಕ್ಷ ರೂಪಾಯಿಗಳು, ಶ್ರೀಮಂತರ ಹತ್ತಿರ ಬಡ್ಡಿಯ ರೂಪದಲ್ಲಿ ಪಡೆದುಕೊಂಡರು. ನನ್ನ ಹೆಂಡತಿಯ ಜೀವ ಉಳಿಸೋದಕ್ಕೆ ಆಗಲಿಲ್ಲ. ಇನ್ನು ಆ 2 ಲಕ್ಷ ರೂಪಾಯಿಗೆ ಬಡ್ಡಿ ಎಷ್ಟು ಬೆಳೆದಿದೆಯೋ ಏನೋ ಆ ಪರಮಾತ್ಮನಿಗೆ ಗೊತ್ತು. ಅದರಲ್ಲಿ ಬೇರೆ ನನ್ನ ಮಗನಿಗೆ ನೌಕರಿ ಸಿಗಬಹುದೆಂದು ಸಾಲ ಸೂಲ ಮಾಡಿ ಕಾಲೇಜು ಕಲಿಸುತ್ತಿರುವೆ. ಇನ್ನು ಹೊಲದಲ್ಲಿ ಏನಾದರೂ ಆ ಭಗವಂತ ಕೈ ಹಿಡಿಬಹುದೆಂದು ಕಾಳು ಗೊಬ್ಬರ ತಂದು ಹಾಕಿದರು, ಅದು ಕೂಡ ಮಳೆಯಾಗದೆ ನಮ್ಮ ಕೈಗೆ ಸಿಗದಂತಾಗಿದೆ ತಾಯಿ ಪಾರ್ವತಿ. ಇನ್ನು ನನಗೆ ಏನು ಮಾಡಬೇಕೆಂಬುದು ತಿಳಿಯದಾಗಿದೆ ತಾಯಿ, ನನಗೆ ತಿಳಿಯದಾಗಿದೆ. ಅಪ್ಪಾಜಿ, ಅದೇನು ವಿಚಾರ ಮಾಡ್ತಿದ್ದೀರಲ್ಲ? ಏನಿಲ್ಲ ಬಾರಮ್ಮ, ಹಾಗೆ ನಿಂತಿದ್ದೆ. ಏನಪ್ಪಾಜಿ ಸುಳ್ಳು ಹೇಳ್ತಿದ್ದೀರಾ? ನಾನು ಒಂದು ಮುದ್ದಿನ ಮಗಳು ತಾನೆ. ಏನು ವಿಷಯ ಹೇಳಿ ನನ್ನ ಮುಂದೆ. ಏನಿಲ್ಲಮ್ಮ, ಮಹೇಶನಿಗೆ ಯಾವುದಾದ್ರೂ ಒಂದು ಕೆಲಸ ಸಿಕ್ಕರೆ ಆ ತಾಯಿ ಕಣ್ಕರ್ದಂತಾಗುತ್ತದೆ ಮಗಳೇ. ಹೌದು ಅಪ್ಪಾಜಿ, ನಿನ್ನ ಮಾತು ನಿಜವಿದೆ. ಅಪ್ಪಾಜಿ, ಇನ್ನೊಂದು ವಿಷಯ, ಮುಂದಿನ ವಾರದಲ್ಲಿ ಅಣ್ಣನ ಪೇಪರ್ ಮುಗಿದು ಹೋಗುತ್ತೆ. ಪರೀಕ್ಷೆ ಮುಗಿದ ಮೇಲೆ ಯಾವುದಾದ್ರೂ ಒಂದು ಸಣ್ಣ ನೌಕರಿ ಸಿಗ್ಬೋದು ಅಂತ ಅನಿಸ್ತಾ ಇದೆ. ಆಯ್ತು ಮಗಳೇ, ನನಗೆ ಸ್ವಲ್ಪ ಕೆಲಸ ಇದೆ, ಹೊಲಕ್ಕೆ ಹೋಗಿ ಬರ್ತೀನಿ. ನೀನು ಮನೆ ಕಡೆ ಹುಷಾರು. ಆಯ್ತಪ್ಪ, ಬಂದಿರಿ. ಆಯ್ತು ಮಗಳೇ, ಬೇಗ ಬರ್ತೀನಿ. ತಂಗಿ, ತಂಗಿ ಸರಸ್ವತಿ, ಅಣ್ಣ ಈಗ ಬಂದಿಯಾ? ಚೆನ್ನಾಗಿದ್ಯಾ ತಾನೆ? ತಂಗಿ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ದೀಯ ಅಣ್ಣ? ನಾನ್ ಚೆನ್ನಾಗಿದ್ದೀನಿ ತಂಗಿ. ಹೌದು, ಅಪ್ಪಾಜಿನ ಕಾಣ್ತಾ ಇಲ್ಲಲ್ಲಮ್ಮ? ಅಪ್ಪಾಜಿ ಹೊಲದ ಕಡೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಅದು ಅಲ್ಲದೆ ನಿನ್ನನ್ನೇ ನೆನೆಸ್ತಾ ಇದ್ರು. ಯಾಕಮ್ಮ? ಯಾಕಿಲ್ಲಣ್ಣ, ನೋಡು, ಈ ವರ್ಷ ಬೆಳೆ ಅಲ್ಪ ಸ್ವಲ್ಪ ಬಂದಿತ್ತಂತೆ. ಮಳೆ ಇಲ್ಲದ ಕಾರಣ ಈಗ ಬೆಳೆ ಕೂಡ ಹಾಳಾಗಿ ಹೋಯಿತಲ್ಲ ಅಂತ ತುಂಬಾ ನೊಂದ್ಕೊಂಡಿದ್ರು. ಅದು ಅಲ್ಲದೆ ನಿನ್ನ ಅಣ್ಣನಿಗೆ ಏನಾದ್ರೂ ಒಂದು ನೌಕರಿ ಸಿಕ್ಕರೆ ನಮ್ಮ ಈ ಕಷ್ಟ ಎಲ್ಲ ಪರಿಹಾರ ಆಗುತ್ತದೆ ಅಮ್ಮ ಅಂತ ಮಾತಾಡ್ತಿದ್ರು. ತಂಗಿ, ನಾವಿಬ್ಬರು ಚಿಕ್ಕಂದಿನಿಂದಲೇ ತಾಯಿಯನ್ನು ಕಳೆದುಕೊಂಡ ಪರದೇಶಗಳಮ್ಮ. ಅಪ್ಪಾಜಿ ನಮ್ಮಿಬ್ಬರನ್ನು ಎಷ್ಟೇ ಕಷ್ಟ ಬಂದರೂ ಜೋಪಾನ ಮಾಡಿದ್ದಾರೆ. ಇನ್ನು ಮುಂದೆ ಅವರು ಹೊಲಕ್ಕೆ ಹೋಗದಿದ್ದರೂ ಚಿಂತೆ ಇಲ್ಲ, ಮನೆಯಲ್ಲೇ ಆರಾಮವಾಗಿರಲಿ. ಎಷ್ಟೇ ಕಷ್ಟ ಬಂದರೂ ನಾನು ಕೂಡ ಎಲ್ಲಾದರೂ ಕೆಲಸ ಹುಡುಕಿಕೊಂಡು ಬರುತ್ತೇನೆ. ಹೊಲಕ್ಕೆ ಆಳು ಹಚ್ಚಿ ಮಾಡಿಸಿದರಾಯಿತು. ಅಣ್ಣ, ತಾಯಿ ಇಲ್ಲದ ನನ್ನನ್ನು ತಾಯಿಯ ಪ್ರೀತಿಯನ್ನು ನೀಡಿದೆಯಣ್ಣ ನೀನು. ನಿನ್ನಂತ ಅಣ್ಣನನ್ನು ನಾನು ಪಡೆದಿದ್ದೀನಲ್ಲ, ನನ್ನ ಜನ್ಮವೇ ಸಾರ್ಥಕ ಅಣ್ಣ. ಸರಸ್ವತಿ, ತಾಯಿ ಇಲ್ಲದ ತವರು ಕಳಸವಿಲ್ಲದ ತೇರು ತಂಗಿ. ತಂಗಿ, ತಾಯಿಯ ಸ್ಥಾನವನ್ನು ತುಂಬಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲಮ್ಮ. ಹೆತ್ತ ತಾಯಿ ಮಡಿಲು ಸ್ವರ್ಗಕ್ಕಿಂತ ಮಿಗಿಲು ತಂಗಿ. ತಂಗಿ, ಅದಕ್ಕೆ ಹೇಳೋದು ಭೂಮಿ ತಾಯಿಗಿಂತ ಹಡದ ತಾಯಿಯೇ ದೊಡ್ಡ ಎಂದು. ಹೌದಣ್ಣ, ತಾಯಿ ಇಲ್ಲದ ತವರು ಕಳಸವಿಲ್ಲದ ಈ ಮಾತು ನಿಜವಿದೆ ಅಣ್ಣ. ನಾನು ನಿಜವಾಗಿಯೂ ಹುಟ್ಟಿದ್ದಲೇ ಕೂಡಿ ಅಂತ ನನಗನ್ಸ್ತಾ ಇದೆ. ಯಾಕಂದ್ರೆ ನಮ್ಮಂತ ಕೂಡರಿಗೆ ಹಗಲು ಒಂದೇ, ರಾತ್ರಿ ಕೂಡ ಒಂದೇ. ಹೀಗಿರುವಾಗ ತಾಯಿಯ ಪ್ರೀತಿ ಎಂಥದ್ದು ಅಂತ ಕಾಣದ ನನಗೆ ನೀ ಆ ಸ್ಥಾನದಲ್ಲಿ ಕುಳಿತುಕೊಂಡು ತಂದೆ, ತಾಯಿ, ಬಂಧು ಬಳಗ ಎಲ್ಲರ ಪ್ರೀತಿಯನ್ನು ನನಗೆ ನೀಡಿದೆಯಣ್ಣ. ತಾಯಿಯ ಪ್ರೀತಿಯನ್ನು ನೀಡಿದ ತಂಗಿ, ಆ ಭಗವಂತನ ಆಟಕ್ಕೆ ನಾವೆಲ್ಲ ಸೋಲಲೇಬೇಕಲ್ಲ. ಯಾರ ಹಣೆ ಬರದಲ್ಲಿ ಯಾವ ಅಕ್ಷರ ಬರೆದಿದ್ದನೋ ಆ ಬ್ರಹ್ಮ
ಕಾಲಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳಲೇಬೇಕಲ್ಲ. ಹೌದಣ್ಣ, ತವರಿನ ತುತ್ತು ಹೆಣ್ಣಿಗೆ ಅದೊಂದು ಸಂಪತ್ತು. ಈ ಮಾತು ನಿಜವೇ. ತವರು ಮನೆಯಲ್ಲಿ ಗಂಜಿ ಕುಡಿದ್ರು ಕೂಡ ಅದು ಮೃಷ್ಟಾನ್ನ ಭೋಜನಕ್ಕಿಂತಲೂ ಅಮೃತಗಿಂತಲೂ ಮಿಗಿಲು ಅಂತ ಹೇಳ್ತಾರೆ. ಅದು ನಿಜವಿದೆ ತಂಗಿ. ನಾನು ಕೂಡ ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು ದಿಕ್ಕ ತೋಚದೆ ಹುಚ್ಚನಾಗೆ ಬಿಟ್ಟಿದ್ದೆ ಅಮ್ಮ. ಆದರೆ ಅಪ್ಪಾಜಿ ನನ್ನನ್ನು ಹಾಸ್ಟೆಲ್ಗೆ ಸೇರಿಸಿದರು. ಅಲ್ಲಿ ಸ್ನೇಹಿತರದೊಂದಿಗೆ ಬೆಳೆದು ಜೀವನದ ಅನುಭವವನ್ನು ಕಲಿತೇನಮ್ಮ. ಅಪ್ಪಾಜಿ ಬಡತನದ ಬಂಡಿಯನ್ನು ಎಳೆಯುವುದನ್ನು ಕಂಡು ಇನ್ನಾದರೂ ಅದಕ್ಕೆ ಎದೆ ಕೊಟ್ಟು ನಿಂತು ಗಂಜಿ ಕುಡಿದರು ನಮ್ಮ ಜೀವನ ನೆಮ್ಮದಿಯಿಂದ ನಡೆಸಬೇಕೆಂದು ಪಣ ತೊಟ್ಟಿರುವೆ. ನಿನ್ನ ಮಾತು ನಿಜವಿದೆ. ಅಪ್ಪನ ಪ್ರತಿಯೊಂದು ಕಷ್ಟದಲ್ಲಿ ನೀನು ಸಹಭಾಗಿಯಾಗು. ನಿನ್ನಂತ ಅಣ್ಣನನ್ನು ನಾನು ಪಡೆದಿನಲ್ಲ, ನಾನೇ ಧನ್ಯಳು. ನೀ ಹೇಳಿದ ಮಾತು ನಿಜವಿದೆ. ಈ ಮನೆಯಲ್ಲಿ ಗಂಜಿ ಕುಡಿದ್ರು ಕೂಡ ಅದು ಅಮೃತ ಅಣ್ಣ, ಅಮೃತ. ಆಯ್ತು ತಂಗಿ, ತುಂಬಾ ಹಸಿವಾಗಿದೆ ಯಾಕೋ ನನಗೂ. ಬಾ ಅಣ್ಣ, ಊಟ ಮಾಡಿ.